ಜಿಲ್ಲೆಯ ಕೆಜಿಎಫ್ಎನ್ಜಿ ಉಲ್ಕೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದರಿಗಾನಕುಪ್ಪ ಗ್ರಾಮದ ಒಂದು ಬಡ ದಲಿತ ಹಾಗೂ ರೈತ ಕುಟುಂಬ ಗ್ರಾಮ ಪಂಚಾಯಿತಿಗೆ ಹಾಗೂ ನೈಸ್ ರಸ್ತೆ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಕಾರಣ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅಡಿಯಲ್ಲಿ ನೈಸ್ ರಸ್ತೆ ಪ್ರಗತಿಯಲ್ಲಿದ್ದು ರಸ್ತೆಯ ಪಕ್ಕದಲ್ಲಿ ದಲಿತರ ಗುಡಿಸಲಿನಲ್ಲಿ ವಾಸವಾಗಿದ್ರು. ಆದ್ರೆ ನಮ್ಮ ನೈಸ್ ರಸ್ತೆಯ ಅಧಿಕಾರಿಗಳು ಮಾಡಿರುವ ಘನಂದಾರಿ ಕೆಲಸಕ್ಕೆ ಗುಡಿಸಲು ಖಾಲಿ ಮಾಡಿಸಿ ಒಂದು ಘಟನೆಯಾದ್ರೆ ಜೀವನ ನಡೆಸೋಕೆ ಯಾವ ಆಧಾರವಿಲ್ಲದೆ ಬೇರೆಯವರ ಜಮೀನು ಅವರ ಬಿತ್ತನೆಗಳನ್ನ ಮಾಡೋಕೆ ಮುಂದಾಗಿದ್ರು. ಆದ್ರೆ ನಿನ್ನೆ ಸುರಿದ ಭಾರಿ ಮಳೆಗೆ ರೈತರ ಹೊಲಕ್ಕೆ ನೀರು ತುಂಬಿ 2-3 ಲಕ್ಷದವರೆಗೆ ಬೆಳೆ ನಾಶವಾಗಿರುವ ಘಟನೆ ಈ ಗ್ರಾಮದಲ್ಲಿ ನಡೆದಿದೆ. ಆದ್ರೆ ಈ ಸಹಾಯಕ್ಕೆ ಮುಂದಾಗಬೇಕಾದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಕೌಡೆ ಕಾಸಿಗೆ ಕಿಮ್ಮತ್ತಿಲ್ಲದೆ ಪಂಚಾಯಿತಿಯಲ್ಲಿ ತಿಕ್ಕಾನೆ ಹೊಡೆದು ಆರಾಮಾಗಿ ಕೂತಿರುವ ಘಟನೆ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿದಿದೆ. ನಮ್ಮ ಮೇಲಾಧಿಕಾರಿಯಾಗಿ ಆರ್ಐ ಸ್ಥಳಕ್ಕೆ ದೌಡಾಯಿಸಿ 2-3 ದಿನಗಳಲ್ಲಿ ಶೀಘ್ರ ಪರಿಹಾರ ಮಾಡಿಕೊಡ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯಿಸಿರುವ ನಮ್ಮ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮಯ್ಯ, ಕೃಷ್ಣಮೂರ್ತಿ, ಶಿವಶಂಕರ್ ಮುಂತಾದವರು ಇದು ನೇರ ಹೊಣೆ ಪಂಚಾಯಿತಿನೇ ಕಾರಣ ಮತ್ತು ನೈಸ್ ರಸ್ತೆ ಕಾಮಗಾರಿ ಅಧಿಕಾರಿಗಳ ದುರಂಕಾರ. 2-3 ದಿನಗಳ ನಂತರ ಪರಿಹಾರವಾಗದಿದ್ದಲ್ಲಿ ಮುಂದಿನ ಹೋರಾಟ ತಾರಕಕ್ಕೇರೋದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಎಂ ಲಕ್ಷ್ಮಯ್ಯ ಅಂತ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವರ ಕೆಜಿಎಫ್ ತಾಲೂಕು ಪ್ರಧಾನ ಸಂಚಾಲಕರು. ಕ್ಯಾಸಂಬಳ್ಳಿ ಹೋಬಳಿ ಕೆದರಿಗಾನಕುಪ್ಪ ಗ್ರಾಮದಿಂದ ನನಗೆ ನಿನ್ನೆ ಸಾಯಂಕಾಲ ಒಂದು ಕಾಲ್ ಬರುತ್ತೆ. ಅಂಜಪ್ಪನವರು ಇವರು ಅಂಜಪ್ಪನವರು ನನಗೆ ಒಂದು ಫೋನ್ ಮುಖಾಂತರ, ದೂರವಾಣಿ ಮುಖಾಂತರ ನನಗೆ ಕಾಲ್ ಮಾಡ್ತಾರೆ. ಅಣ್ಣ, ನನಗೆ ನೈಸ್ ರೋಡ್ ಮಾಡಿ ನೈಸ್ ರೋಡಿಂದ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಏನಪ್ಪ ಅಂದರೆ ನನಗೆ ಜಮೀನು ನೈಸ್ ರೋಡ್ ಹೋಗ್ಬಿಡ್ತು, ದುಡ್ಡೂ ಬಂದಿಲ್ಲ, ನನಗೆ ಇರೋಕ್ಕೆ ಮನೇನೂ ಇಲ್ಲ. ಪಕ್ಕದಲ್ಲಿರೋ ಜಮೀನ ಯಾರನ್ನೋ ಒಬ್ರನ್ನ ಲೀಸಿಗೆ ತಗೊಂಡು ನಾನು ವ್ಯವಸಾಯ ಮಾಡ್ತಾಯಿದ್ದೆ. ಈ ನೈಸ್ ರೋಡ್ ಅವರು ಮೋರಿಯಿಂದ ಬಂದಿರೋ ಕಾಲುವೆನ JCB ತೆಗೆದು ನನ್ನ ಜಮೀನು ಮೇಲೆ, ನಾವು ವ್ಯವಸಾಯ ಮಾಡ್ತಾ ಇರೋ ಜಮೀನು ಮೇಲೆ ಕಾಲುವೆಯನ್ನು ಬಿಟ್ಟು ಮಳೆ ಬರೋ ನೀರನ್ನು ನಮ್ಮ ಜಮೀನು ಒಳಗಡೆ ತೋರಿಸ್ಬಿಟ್ಟು ಟೋಟಲ್ ಎಲ್ಲ ಕೆರೆ ಆಗಿಬಿಟ್ಟಿದೆ. ನೋಡೋಣ, ನಾವು ಇರೋಕ್ಕೆ ಮನೆ ಇಲ್ಲ, ಇದ್ದಿದ್ದ ಜಮೀನು ಹೋಗ್ಬಿಡ್ತು. ನಾವೇನು ಮಾಡೋದು? ನಾನು ನಿಜವಾಗಿ ನಾನು ಸತ್ತೋಗ್ಬೇಡ ಅಂತ ನನ್ನ ಮಕ್ಕಳು ನಾನು ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅಂತ ನಾನು ಕಾಲ್ ಮಾಡ್ತಾರೆ ಇವರು. ಅಯ್ಯೋ ಬೇಡಪ್ಪ, ನಾಳೆ ಬೆಳಗ್ಗೆ ನಾವು ಸಂಘಟನೆಯವರೆಲ್ಲ ಬಂದು ಮಾತಾಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡ್ಬಂದು ಅದಕ್ಕೇನೋ ನಿಮಗೆ ಮಾತಾಡ್ತೀವಿ ಅದ್ರ ಬಗ್ಗೆ ಅಂತ ಹೇಳಿ ನಾವು ಬಂದು ಇಲ್ಲಿ ನಿಂತಿದ್ದೀವಿ. RI ಸಾಹೇಬರು ಬಂದಿದ್ದಾರೆ ಇಲ್ಲಿ. ಇವಾಗ ನೋಡಿ, ಈ ಹಿಂದ್ಗಡೆ ಇರೋದು ಈ ಜಮೀನು ಟೋಟಲ್ ಫುಲ್ ಎಲ್ಲ ಕೆರೆ ಆಗಿಬಿಟ್ಟಿದೆ. ಅವರು ಪಾಪ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರೋರು, ಮನೆ ಇಲ್ಲ ಅವ್ರಿಗೆ, ಕೂಲಿಗೆ ಹೋದರೆ ಉಂಟು, ಇಲ್ಲ ಅಂದರೆ ಇಲ್ಲ, ಆ ಥರ ಹೋಗ್ಬಿಟ್ಟಿದೆ. ನಾವು ಜಮೀನು ಹೋಗ್ಬಿಡ್ತು, ನಾವೇನಣ್ಣ ಇರೋದು, ನಾವು ಸತ್ತೋಗ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ನಿನ್ನೆ ಸಾಯಂಕಾಲ ಫೋನ್ ಮಾಡಿ ನಮ್ಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ನಾನು ಸತ್ತೋಗ್ಬಿಡ್ತೀನಣ್ಣ ಅಂತ ನನಗೆ ನೋವುದಿಂದ ಅಳ್ಕೊಂಡು ಫೋನ್ ಮಾಡ್ತಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸುಮಾರು ಜಮೀನುಗಳು ನೋಡಿ, ಇಲ್ಲಿರೋ ರೈತರೆಲ್ಲ ನೋಡಿ ಪಾಣಿಗಳು ಇಟ್ಕೊಂಡು ನೋಡಿ ಎಲ್ಲ ಇದೆ, ಅರ್ಧ ಎಕರೆ 1 ಎಕರೆ ಎಲ್ಲ ಹೋಗಿದೆ. ಇಲ್ಲಿ ಸುಮಾರು ಜಮೀನು ಹೋಗ್ಬಿಟ್ಟಿದೆ. ನೋಡು, ತೋರಿಸಿ ಸರ್, ಅದು ಜೂಮ್ ಮಾಡೋದು ತೋರಿಸಿ. ರೋಡು ನೈಸ್ ರೋಡು ಎಲ್ಲ ಸುಮಾರು ಒಂದು ಕುಟುಂಬಗಳೆಲ್ಲ ಹೋಗ್ಬಿಟ್ಟಿದೆ. ಕೆಲವ್ರಿಗೆ ಪರಿಹಾರ ಆಗಿದೆ, ಕೆಲವ್ರಿಗೆ ಬಂದಿಲ್ಲ ದುಡ್ಡು. ಯಾವುದೋ ದಾಖಲಾತಿಗಳು ಏನಿದೆ ಏನೋ ಗೊತ್ತಿಲ್ಲ, ಅವ್ರು ಏನು ಹೇಳಿದ್ರೋ ಗೊತ್ತಿಲ್ಲ. ಇವ್ರು ಎತ್ಕೊಂಡು ಹೋಗಿದ್ದಾರೆ ನೋಡಿ, ಪಾಣಿ ಎಲ್ಲ ಇದೆ, ಇವ್ರಿಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನೆ ಕಟ್ಕೊಳ್ಳೋ ಮನೆನೂ ಇಲ್ಲ, ಪಂಚಾಯತ್ ಮುಖಾಂತರ ಅವರು ನೋಡು PDO ಅವ್ರು ಕರೆದ್ರೆ ಅವರು ಬಂದಿಲ್ಲ. ಇವ್ರು ತುಂಬ ನೊಂದಿದ್ದಾರೆ ಪಾಪ. ತಾಲೂಕು ದಂಡಾಧಿಕಾರಿ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು, ಮಾನ್ಯ ನಮ್ಮ ತಾಲೂಕು ರೂಪಕಲಾ ಶಶಿ ಮೇಡಮ್ ಅವ್ರಿಗೆ ಒಂದು ಮನವಿ, ದಯವಿಟ್ಟು ಇವ್ರನ್ನ ಗಮನಕ್ಕೆ ತಗೊಂಬಂದು ಇವ್ರು ಪರಿಗಣಿಸಿ ಇವ್ರ ಊರಿಗೆ ಬಂದು ವಿಸಿಟ್ ಮಾಡಿ, ತಹಶೀಲ್ದಾರ್ ಅವರು ಎಲ್ಲರೂ ಬಂದು ಇವ್ರಿಗೆ ಏನೇನು ಆಗಿದೆಯೋ ಇಲ್ಲ ಬಡ ಕುಟುಂಬಗಳಿಗೆ ಮತ್ತು ರೈತರಿಗೆ ಅದು ಸ್ವಲ್ಪ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕು, ಇದಕ್ಕೆ ತನಿಖೆ ಮಾಡಿ ಯಾವ ಥರ ಲೋಪದೋಷಗಳು ಏನಾಗಿದೆ ಗೊತ್ತಿಲ್ಲ. ದಯವಿಟ್ಟು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ನೋಡಿ కూడలే పరిహార ಅವ್ರಿಗೆ బగేర్చಬೇಕು. మేము వ్యవసాయం చేస్తూ ఉన్నాము. పక్కల వాళ్ళ జమీను వ్యవసాయం చేస్తూ ఉండేది, వారానికి చేస్తూ ఉండేది. నారు నాటుకున్నాము, రోడ్డులు నీళ్ళు ఎత్తిపెట్టేసి చెరువు చేస్తున్నారు. మాకు అదే చాలా నష్టమైంది. పంచాయతీకి ఏమైనా చెప్పలేదక్క మీరు? పంచాయతీ వాళ్ళు చెప్పినా వాళ్ళ అనామన ఏమీ లేదు, ఎవరు రెస్పాన్సిబులే లేదు. మీరు దళితులోనే ఏమన్నా రాలేదా? వాళ్ళ దళితులోనే రాలేదో, వాళ్ళకి ఇష్టం ఉండి రాలేదో తెలీదు, రాలేదు వాళ్ళు. ఏం చేసేది దిక్కు తెల్లదు. ఇట్లా సంఘటన వాళ్ళు మనకు తెలుసు. అందుకన్నా ఇట్లుంది మా పరిస్థితి, చూడు ఇట్లా ఇట్లా అయిపోయా, ఇంక మేము బతికేట్లే లేదు. రోడ్డు దుడ్లు రాలేదు, బోర్లు పోయా, మాండ్లు పోయా, యావదీను మాకు రూపాయి కూడాను గవర్నమెంట్ సౌలభ్యం చేయలేదు. ఎంత నష్టమైంటుందన్న? సుమారు 1.5 లక్ష పోయిందన్న.
ఒకటిన్నర లచ్చిపోయేదాకా నాకు లాస్ అయింది. ఇప్పుడు ఎవరు నడుపుతారు ఇట్లా దీనికి ఎంత? ఎవరిని అడిగేది? నైస్ రోడ్ వాళ్ళనే అడగల. ఇంకా ఎలాంటి తప్పు చేయండి వాళ్ళనే అడగల. ఇంక వాళ్ళని అడుగుదామంటే మీకు ఏమవుతుందో చేసుకోకుండా అంటారు. ఇంకేం చేయదు. అందుకే ఇట్లా వాళ్ళకి చెప్తే మీకు న్యాయం చేస్తాము అని చెప్పినారు. ఏం న్యాయం చేస్తే అది చేయండి. మీ పేరునా? నా పేరు ఆంజప్ప. మా ఊరు కదిరిగాని కుప్పము. ಯಾವ ಪಂಚಾಯತಿನ? ಎಂಜಿಬುಲ್ಕೂರು ಪಂಚಾಯತಿ, ಕ್ಯಾಸಂಬಳ್ಳಿ ಹೋಬಳಿ ಎಂಜಿಬುಲ್ಕೂರು ಪಂಚಾಯತಿ. ಹಾಂ ಸರ್ ನಮಸ್ಕಾರ. ನಮ್ಮದು ಜೈ ಭೀಮ್, ಕದಿರಿಗಾನಕುಪ್ಪ, ಇಂಜಿಬುಲ್ಕೂರು ಪೋಸ್ಟು. ನಮಗೆ ಪಂಚಾಯತಿ ಅದೇ, ಬಟ್ ನಮಗೆ ರೋಡ್ ಪಕ್ಕದಲ್ಲಿ ಒಂದು ರೋಡ್ ಜಮೀನು ಹೋಯ್ತು. ಅದು ನಮಗೆ ಅಮೌಂಟ್ ಹಾಕ್ತೀರಿ ಅಂತ ಅದು ಹಾಕಿಲ್ಲ. ಹೋಗಿ ಮೇಡಮ್ನವ್ರನ್ನ ಕೇಳಿದ್ರೆ ಮೇಡಮ್ ಅವರು ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತೀನಿ. ಯಾರು ಮೇಡಮ್ ಸರ್? ಯಾರು ಮೇಡಮ್? ಮೇಡಮ್ ರೂಪಾ ಮೇಡಮ್, ಶಶಿಗಳ MLA ಅವರು ಮೇಡಮ್ ಅವರು. ಆ ಮೇಡಮ್ ಕೇಳಿದ್ರೆ ನಾನು ಅಲ್ಲಿಗೆ ಹೇಳ್ತೀನಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತವ್ರೆ. ಬಟ್ ನಮಗೆ ತುಂಬ ಕಷ್ಟ ಆಗಿದೆ ಇವಾಗ. ಜಮೀನು ಮಾಡ್ಕೊಳ್ಳೋಕ್ಕೂ ನಮ್ಗೆ ಜಮೀನಿಲ್ಲ. ಅದ್ರ ಬಗ್ಗೆ ನಮಗೆ ಮಾಹಿತಿ ಕೇಳಿದ್ರೆ ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದರಿಂದ ನಮಗೆ ದಯವಿಟ್ಟು ತುಂಬ ನೋವಾಗ್ತಾ ಇದೆ. ಎಲ್ಲ ಕಡೆನೂ ಆಂಧ್ರ ಕಡೆ ಎಲ್ಲ P ನಂಬರ್ಗೆಲ್ಲ ಅಮೌಂಟ್ ಬೀಳ್ತಾ ಇದೆ. ಬಟ್ ನಾವು ಹೋಗಿ ಕೇಳ್ತಾ ಇದ್ರೆ ನಮ್ಗೆ ಕೊಡ್ತಾ ಇಲ್ಲ. ಸಾಧ್ಯವಾಗಿ ನಾವು ಕೇಳಿದ್ರೆ ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದಕ್ಕೆ ನಮಗೆ ಆದಷ್ಟು ಬೇಗ ಮಾಹಿತಿ ಬೇಕು ಅಂತ ಎಲ್ಲ ಜನರಿಗೂ ಎಲ್ಲ MLA ಸದಸ್ಯರಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನಮಗೆ ಇದೊಂದು ದಯವಿಟ್ಟು ಕಾರ್ಯ ಮುಗಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನು ನಮ್ಮ ಲಕ್ಷ್ಮಯ್ಯ ಮತ್ತು ಶಂಕರಣ್ಣ, ಕೃಷ್ಣಣ್ಣ ಅವರೆಲ್ಲ ಬಂದು ನಮಗೆ ನಮ್ಮ ಕದಿರಿಗಾನಕುಪ್ಪ ಗ್ರಾಮದ ನಿಮ್ಮ ಸಮಸ್ಯೆ ಏನು ಅಂತ ಬಗೆಹರಿಸ್ತೀವಿ ಅಂತ ಅವರು ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಹೇಳಿದ್ದಕ್ಕೆ ನಮಗೆ ಒಂದು ದಲಿತ ಕುಟುಂಬದವರಿಗೆ ಒಂದು ಸಹಾಯ ಮಾಡಬೇಕು ಅಂತ. ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಾ ಸರ್? ಇವಾಗ ನಾವು ಒಂದು 3 ವರ್ಷದಿಂದ ಓಡಾಡ್ತಾ ಇದ್ದೀವಿ ಸರ್. ನಾವು ಹೋಗಿ ಅರ್ಧ ಕುಂತ್ಕೊಂಡ್ರೇನೋ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಬೇರೆಯವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಇದ್ದಾರೆ ಹೊರತು ನಮ್ಗೆ ಯಾವುದೇ ಕಾರ್ಯಕ್ರಮಕ್ಕೆ ನಿಮ್ಗೆ ಪರಿಹಾರ ಏನು ಅಂತ ಯಾರೂ ಬರ್ತಾ ಇಲ್ಲ. ಅದ್ರ ಬಗ್ಗೆ ಹರಿಸ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ದಯವಿಟ್ಟು ಮುಂದಿನ ನಡೆ ಏನೋ ನಿಮ್ಮದು? ಮುಂದಿನ ನಡೆ ನಮ್ಗೆ ಇದೇನನ್ನು ಆಗಿಲ್ಲ ಅಂದರೆ ನಾವು ಧರಣ ಮಾಡೋಕ್ಕೆ ರೆಡಿಯಾಗಿದ್ದೀವಿ, ಸಿದ್ಧವಾಗಿ ಹೋರಾಟ ಮಾಡ್ತೀವಿ. ಜೈ ಭೀಮ್. ಎಲ್ಲಿ ಓಡಾಟ ಮಾಡ್ತೀರಾ? ತಾಲೂಕು ದಂಡಾರ ಕಚೇರಿ ಆಫೀಸ್, DC ಕಚೇರಿ ಮುಂದೆ ಆಗ್ಬೋದು, ತಾಲೂಕು ಕಚೇರಿ ಮುಂದೆ ಆಗ್ಬೋದು. ದೊಡ್ಡ ಧರಣ ಮಾಡ್ತೀವಿ ಅಂತ ನಾವು ಮನೆ ಮಾಡ್ಕೊತಾ ಇದ್ವಿ. ಇದ್ರ ಬಗ್ಗೆ ನಮಗೆ ತುಂಬ ನ್ಯಾಯ ಬೇಕು ಅಂತ ನಮ್ಮ ಕೃಷ್ಣಣ್ಣ, ಲಕ್ಷ್ಮಣ್ಣು, ಶಂಕರಣ್ಣು ಇವರೆಲ್ಲ ನಮಗೆ ಒಂದು ಆದರ್ಶವಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ ಅಂತ ಕಾನೂನುಬದ್ಧವಾಗಿ ನಾನು ಇದನ್ನು ಮನವಿ ಸ್ವೀಕರಿಸ್ತಾ ಇದ್ದೀನಿ. ದಯವಿಟ್ಟು ನಮಗೆ ಎಲ್ಲ ಮುಖಂಡರು ನಮ್ಗೆ ಇದೊಂದು ಸಹಾಯ ಮಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಏನು ಸರ್ಕಾರದ ದಾಖಲೆ ಪ್ರಕಾರ ಇದೆ ಕಾಲುವೆ, ಅದನ್ನು ನಾವು 2-3 ದಿವಸದಲ್ಲಿ ತೆರವುಗೊಳಿಸಿ ನಾನು ಅದನ್ನು ಅವ್ರಿಗೆ ಅನುಕೂಲ ಆಗೋ ಥರ ಕಾಲುವೆ ನೀರು ಇನ್ನು ಮುಂದೆ ಆಗೋ ಮಳೆಗಳಾಗುತ್ತಲ್ವ, ಆಗೋ ಮಳೆಗಳಿಂದ ಓವರ್ಫ್ಲೋ ಆಗುತ್ತಲ್ಲ, ಅದನ್ನೆಲ್ಲ ತಡೆಯೋಕ್ಕೆ ನಾವು ಕಾಲುವೆ ಮಾಡಿ ಏನು ಇದಿದೆ ಮಾಮೂಲಿ ರಾಜಕಾಲುವೆಗಳು ಆ ಕಾಲುವೆಗೆ ತಿಳಿಸಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಪ್ಪ ಸರ್. ಆಮೇಲೆ ಮತ್ತೆ ಆಗಿರೋ ಬೆಳೆ ನಷ್ಟಕ್ಕೆ ನಮ್ಮ ಕಡೆಯಿಂದ ನೀವು ಒಂದು ಅರ್ಜಿ ಕೊಡಿ ನನಗೀಗ. ಆ ಅರ್ಜಿನ ನಾವು ಏನಿದೆ ಅದು ಯಾರ ಖಾತೆ ಹೆಸರಿದೆ ಅವ್ರಿಗೆ ಪರಿಹಾರ ಅದೇನು ಸಿಗುತ್ತೋ ಅದು ನಾವು ಸರ್. ಆಮೇಲೆ ಈ 4 ಜನ ಇದ್ದಾರೆ ಇವರೆಲ್ಲರೂ. ಇವ್ರಿಗೆ ಇದುವರೆಗೂ ದುಡ್ಡು ಬಂದಿಲ್ಲ. ವಿಷಯ ಗೊತ್ತಿಲ್ಲ ಸರ್. ಅದು ಅದ್ರ ಬಗ್ಗೆ ಏನಾದರೂ ನಿಮ್ಮ ಮಾಹಿತಿ ಇದೆಯಾ? ಅಲ್ಲಿ ನೈಸ್ ರೋಡ್ಗೆ ಹೋಗಿದೆ ಜಮೀನು. ಇವ್ರಿಗೆ ಯಾರಿಗೂ ದುಡ್ಡೇ ಬಂದಿಲ್ಲ ಸರ್. ಪಾಪ ಜಮೀನು ನಂಬರ್ ಸರ್ ಎಲ್ಲ ಇದೆ, ಆದ್ರೆ P ನಂಬರ್ ಒಂದೇ ನಮ್ದು. పక్క రాజ్యದಲ್ಲಿ ಆಗ್ತಾ ఇದ್ದಾರೆ అంతే. దాంట్లో బోర్ ఉంది, టెంకాయ మండలు ఉన్నాయి, అన్ని పొజిషన్ సార్. ದಾಖಲೆಗಳಿಲ್ಲ ಅಂತ ಅವ್ರೇನೋ ಮಾತಾಡ್ತಿದ್ದಾರೆ. ఏమేం పొజిషన్ అయ్యే? టెంకాయ మండలు పోయిండాయి సార్, బోరు పోయింది, రూము పోయింది. ఆ బోరు కడపక్కలా ఉంది. దాన్ని ఎత్తుకొని ఏమో జీవనం చేసుకుంటా ఉంటే దానికి వచ్చి పెరికేస్తామా లేదా తొక్కిచ్చేస్తాను అంటారు. లేదు సార్, దాన్ని నమ్ముకొని మేము జమీను పొడిచింది సార్. మీరు గవర్నమెంట్ ఆఫీస్ లో కంప్లైంట్ చేయాలి కదా, మీరు ఇంట్లో ఉంటారు. ఎవరు ఇచ్చినారు? ఆడ రోడ్ ఆఫీసులోనే ఇచ్చినాను సార్. బట్ ఇప్పుడు 4-5 గిత్తాలు ఇచ్చినాను ఫైల్ రెడీ చేసి. నిన్న కాదు మొన్న కూడా మేడం తక్కువ రోడ్డు మేడం తగ్గి నువ్వు బెంగళూరు పోయి సార్ని అడుగుండ్రి. ఆటికి పోయి అడిగితే మీ ఫైల్ ఇక్కడ రాలేదు, మేము ఎట్లా చేసేది అవుతుంది, మీరు పోయి ఆడ అడుక్కోండా అనేసి రా సార్ అని గమ్మున ఈడ అడిగితే మీ ఫైల్ ఈడే ఉందప్ప, మేము అక్కడ ఇవ్వలేదు, నువ్వు సోమవారం రా ఏమో చూస్తాము ఏమో.